ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಬೆಳಗ್ಗೆ ಟೈಮ್ನಲ್ಲಿ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ಬೆಳಗ್ಗೆ ಟೈಮ್ನಲ್ಲೇ ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ? ಸಕ್ಕತ್ತಾಗಿರುತ್ತೆ ಅಲ್ವಾ? ಲಂಚ್ ಬಾಕ್ಸ್ಗಂತೂ ಸೂಪರಾಗಿರುತ್ತೆ. ಸೋಯಾ ಚಂಕ್ಸನ್ನು ಉಪಯೋಗಿಸ್ಕೊಂಡು ಸೂಪರಾಗಿರೋ ಅಂಥ ಸೋಯಾ ಚಂಕ್ಸ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ. ತುಂಬ ಅಂದರೆ ತುಂಬ ಈಸಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ತುಂಬ ಟೇಸ್ಟಿಯಾಗಿರೋ ಅಂಥ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುವಂಥ ಸೋಯಾ ಚಂಕ್ಸ್ ಬಿರಿಯಾನಿ ಈಸಿ ಮೆಥಡ್ ಬೇಕಂದ್ರೆ ನೀವೇನು ಮಾಡಬೇಕು, ಲಾಂಛನಾಸ್ ಲೈಫ್ ಸ್ಟೈಲನ್ನು ಫಾಲೋ ಮಾಡಬೇಕು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಸುಮಾರು ಒಂದು 8ರಿಂದ 10 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಒಂದು 5 ಜನ ಸಫಿಷಿಯೆಂಟಾಗಿ ತಿನ್ಬೋದು. ಬನ್ನಿ ಇದಕ್ಕೆ ಸ್ಪೈಸಸನ್ನು ಆ್ಯಡ್ ಮಾಡೋಣ. ಪಲಾವ್ ಎಲೆ, ಕಲ್ಲುವ್ವು, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕಸೂರಿ ಮೇಥಿ, ಸೋಂಪು, ಇದೆಲ್ಲ ನೀವು ಯಾವ ರೀತಿಯಾಗಿ ಸ್ಪೈಸಸನ್ನು ತಿಂತೀರಾ ಮನೆಯಲ್ಲಿ. ಕೆಲವೊಬ್ಬರು ಮನೆಯಲ್ಲಿ ಜಾಸ್ತಿ ತಿಂತಾರೆ, ಕೆಲವೊಬ್ಬರು ಲೈಟ್ ಮಸಾಲ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ನೀವು ಸ್ಪೈಸಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಎಣ್ಣೆಯಲ್ಲಿ ಒಂದು 10 ಸೆಕೆಂಡಷ್ಟು ಫ್ರೈ ಆಗಲಿ ಸಾಕು. ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 3 ಹಸಿಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಎರಡೂ ಒಂದು ಮುಷ್ಟಿ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಪುದೀನ ಒಂದು ಮುಷ್ಟಿ, ಒಂದು ಹಿಡಿ ಅಂತ ಹೇಳ್ತೀವಲ್ವಾ, ಒಳ ಹಿಡಿ ಅಂತ. ಸೊ ಆ ರೀತಿಯಾಗಿ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಈ ಟೈಮ್ನಲ್ಲಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಬಿರಿಯಾನಿ ಅಂತ ಹೇಳಿದ್ರೆ ಈರುಳ್ಳಿನಲ್ಲೇ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಆ ರೀತಿಯಾಗಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದಕ್ಕೆ ಹಚ್ಚಿಟ್ಕೊಂಡಿರೋವಂಥ ಟೊಮ್ಯಾಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 2 ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಚಿಕ್ಕ ಸೈಜಿಂದು 2 ಹುಳಿ ಟೊಮ್ಯಾಟೊ. ನೀವು ಜಾಮೂನ್ ಟೊಮ್ಯಾಟೊ ಆದರೆ ಒಂದು 3 ತೊಗೊಳ್ಬೋದು, ಅದರಲ್ಲಿ ಹುಳಿ ಅಂಶ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು. ಟೊಮೆಟೊ ಜೊತೆನೇ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ನೋಡಿ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಈ ಟೈಮ್ನಲ್ಲಿ ಸ್ಪೈಸಸನ್ನು ಆ್ಯಡ್ ಮಾಡೋಣ. ಮಸಾಲಗಳನ್ನು: ಅರಿಶಿಣ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ, ಇದೆಲ್ಲವನ್ನು ಹಾಕಿ ಫ್ರೈ ಮಾಡೋಣ. ಮಸಾಲ ಅಂದರೆ ಇಷ್ಟೇ ಸ್ನೇಹಿತರೆ: ಅರಿಶಿಣ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ. ಗರಂ ಮಸಾಲ ಹಾಕೋ ಅವಶ್ಯಕತೆ ಇರೋದಿಲ್ಲ, ನಾವು ಮುಂಚೆನೇ ಸ್ಪೈಸಸನ್ನು ಆ್ಯಡ್ ಮಾಡಿದ್ದೀವಿ. ಎಲ್ಲ ಒಂದು ರೌಂಡು ಮಿಕ್ಸ್ ಮಾಡೋಣ ಚೆನ್ನಾಗಿ. ಅದು ಒಗ್ಗರಣೆಯಲ್ಲಿ ಫ್ರೈ ಆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಟೈಮ್ನಲ್ಲಿ ಒಂದು 10 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿರೋ ಅಂಥ ಸೋಯಾ ಚಂಕ್ಸು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿ, ಚೆನ್ನಾಗಿ ಹಿಂಡಿಬಿಟ್ಟು ಹಾಕಬೇಕು. ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಿ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ಹಾಕಬೇಕು. ನೀರಿಂದ ತೆಗೆದು ಡೈರೆಕ್ಟಾಗಿ ಹಾಕಬಾರ್ದು, ಅದು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ. ಇವಾಗ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. 1-2 ನಿಮಿಷ ಒಗ್ಗರಣೆಯಲ್ಲಿ ಫ್ರೈ ಆದರೆ ಸಾಕು. ಅದೆಲ್ಲ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಬೇಗ. ಈ ಟೈಮ್ನಲ್ಲಿ ನಾನು 1 ಕಪ್ಪಷ್ಟು ಅಕ್ಕಿಯನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಅಲ್ಲಿ ಬರೀ ನಾನು ಅಕ್ಕಿ ಮಾತ್ರ ಹಾಕ್ತಾ ಇದ್ದೀನಿ, ನೀರನ್ನು ಹಾಕಿಲ್ಲ. ಈ ಒಗ್ಗರಣೆಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
1.5 ಕಪ್ಪಷ್ಟು ಅಕ್ಕಿಯನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. 1 ಕಪ್ ಅಂತ ಹೇಳಿದೆ, ಸಾರಿ, 1.5 ಕಪ್ಪಷ್ಟು. ಅದರ ಡಬಲ್ ಕ್ವಾಂಟಿಟಿ ನಾವು ನೀರನ್ನು ಆ್ಯಡ್ ಮಾಡಬೇಕು. 1.5 ಕಪ್ಪು ಅಂತ ಹೇಳಿದ್ರಲ್ಲಿಗೆ 3 ಕಪ್ಪಷ್ಟು ನಾವು ನೀರನ್ನು ಆ್ಯಡ್ ಮಾಡಬೇಕು. ನೀಟಾಗಿ ಒಂದು ರೌಂಡು ಮಿಕ್ಸ್ ಮಾಡಿ ರುಚಿ ನೋಡಿ, ಉಪ್ಪು ಬೇಕಾ ಖಾರ ಬೇಕಾ ಅಂತ ಹೇಳ್ಬಿಟ್ಟು, ಕಡಿಮೆ ಇತ್ತು ಅಂದರೆ ನೀವು ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಬೋದು. ನೀವು ಕೇಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಹಾಕಲಿಲ್ಲ ಅಂತ. ಕೆಲವೊಬ್ಬರು ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಉಪಯೋಗಿಸೋದಿಲ್ಲ. ಸೊ ಅದಕ್ಕೋಸ್ಕರ ಅವರಿಗೆಲ್ಲ ಈ ಒಂದು ರೆಸಿಪಿಯನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿನ್ನೋರಾದರೆ ಮಿಸ್ ಮಾಡದೆ ನೀವು ಹಾಕ್ಕೊಳ್ಬೋದು. ಒಗ್ಗರಣೆ ಟೈಮ್ನಲ್ಲಿ ಒಂದು ಕುದಿ ಬಂದ ತಕ್ಷಣ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಪ್ರೆಷರ್ ಬಿಟ್ಟಿದೆ. ಬನ್ನಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣವಾ. ತುಂಬ ರುಚಿಯಾಗಿ ಈಸಿಯಾಗಿ ಬೆಳಗ್ಗೆ ಟೈಮ್ನಲ್ಲೇ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಈ ಬಿರಿಯಾನಿ ರೆಸಿಪಿ. ನೋಡ್ತಾ ಇರ್ಬೋದು, ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಏನ್ರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಕೆಲವೊಬ್ಬರು ತಿನ್ನೋದಿಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಇಷ್ಟ ಆಗ್ದಲೇ ಇರೋರು ಹಾಕೋದು ಬೇಡ, ಇಷ್ಟ ಆಗೋ ಅಂಥವ್ರು ಹಾಕ್ಕೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಎಷ್ಟು ಬಿಡುವಾಗಿ ಎಷ್ಟು ರುಚಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಅಷ್ಟೇ ಮಿಸ್ ಮಾಡದೆ ಈ ಒಂದು ಸೋಯಾ ಚಂಕ್ಸ್ ಬಿರಿಯಾನಿಯನ್ನು ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸ್ನೇಹಿತರೆ. ಈಸಿಯಾಗಿ ಮಾಡ್ಬೋದು. ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ, ಎಲ್ಲಾದರೂ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ, ಟ್ರಿಪ್ ಹೋಗ್ತಾ ಇದ್ದೀವಿ, ಒನ್ ಡೇ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದನ್ನು ಕೂಡ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ವೆಜ್ ಬಿರಿಯಾನಿ ತಿಂತಾ ಇರ್ತೀವಿ, ಸೊ ಅದರಲ್ಲಿ ಸೋಯಾ ಚಂಕ್ಸ್ ಬಿರಿಯಾನಿ ತಿಂದರೆ ಡಿಫ್ರೆಂಟ್ ಆಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ. ನೋಡಿ ತುಂಬ ಚೆನ್ನಾಗಿದೆ. ಅಕ್ಕಿನ ನೆನೆಸ್ಬೇಕಾದ್ರೂ ಹಾಕ್ಬೋದು, ಹಾಗೆ ಬೇಕಾದರೂ ಹಾಕ್ಬೋದು. ನೆನೆಸಿ ಹಾಕಿದ್ರೆ ತುಂಬ ಚೆನ್ನಾಗಿ ಮೆತ್ತವಾಗಿ ಆಗುತ್ತೆ. ಆವಾಗ ನೀರು ಕ್ವಾಂಟಿಟಿ ಕಡಿಮೆ ಇಡಿಸುತ್ತೆ. ಅಷ್ಟೇ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.